ಆಸ್ಪತ್ರೆಗಳನ್ನು ಕಟ್ಟಿಸೋದು ಮುಖ್ಯವಲ್ಲ, ಅವುಗಳಿಗೆ ಸಿಬ್ಬಂದಿಗಳನ್ನು ಪೂರೈಸುವ ಕೆಲಸ ಮಾಡಬೇಕು. ಗೋಕಾಕ್ನಲ್ಲಿ ಒಳ್ಳೆಯ ಸರ್ಕಾರಿ ಆಸ್ಪತ್ರೆ ಕಟ್ಟಿಸಿದ್ರಿಂದ ಸಾಲು ಸಾಲಾಗಿ ಇದ್ದ ಖಾಸಗಿ ಆಸ್ಪತ್ರೆಗಳು ಮುಚ್ಚಿ ಹೋಗಿವೆ. ಅದನ್ನೇ ಬಂಡವಾಳವಾಗಿ ಇಟ್ಟುಕೊಂಡು ಪ್ರತಿ ಬಾರಿ ಚುನಾವಣೆ ಬಂದಾಗ ಅಸಂಬಂಧಿ ಎಂದು ಹೇಳಿ ಮತ ಹಾಕಿ ವಿರೋಧ ಮಾಡುತ್ತಿದ್ದಾರೆಂದು ಗೋಕಾಕ್ ತಾಲೂಕಿನ ಅಂಕಲಗಿಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಬೆಳಗಾವಿ ಮತ್ತು ಚಿಕ್ಕೋಡಿ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಗೋಕಾಕ್ ತಾಲೂಕಿನ ಅಂಕಲಗಿ 30 ಹಾಸಿಗೆಗಳಿಗೆ ಮೇಲ್ದರ್ಜೆಗೆ ಇರಿಸಲಾದ ಸಮುದಾಯ ಆರೋಗ್ಯ ಕೇಂದ್ರವನ್ನು ಅಂಕಲ್ಗೆ ಶ್ರೀ ಅಡವಿ ಸಿದ್ದೇಶ್ವರ ಮಠದ ಶ್ರೀ ಅಮರೇಶ್ವರ ಮಹಾಸ್ವಾಮಿಗಳು ಹಾಗೂ ಶಾಸಕ ರಮೇಶ್ ಜಾರಕಿಹೊಳಿ ಸಸಿಗೆ ನೀರುಣಿಸಿ ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿ ಸತ್ಕಾರ ಸ್ವೀಕರಿಸಿ ಮಾತನಾಡಿದರು. ಆಸ್ಪತ್ರೆಗಳನ್ನು ಕಟ್ಟಿಸೋದು ಮುಖ್ಯವಲ್ಲ, ಅವುಗಳಿಗೆ ಸಿಬ್ಬಂದಿಗಳನ್ನು ಪೂರೈಸುವ ಕೆಲಸ ಮಾಡಬೇಕು. ಅಂದು ನಾಯಿಗಳು ಮಲಗುತ್ತಿದ್ದ ಆಸ್ಪತ್ರೆ ಇವತ್ತು ಅದೇ ಆಸ್ಪತ್ರೆ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಹೆರಿಗೆ ಮಾಡುವ ಆಸ್ಪತ್ರೆಗೆಂದು ಹೆಗ್ಗಳಿಕೆ ಪಡೆದಿದೆ ಎಂದರು. ಅಂಕಲಗಿಯಲ್ಲಿ ಒಳ್ಳೆಯ ಸುಸಜ್ಜಿತ ಸರ್ಕಾರಿ ಆಸ್ಪತ್ರೆ ಕಟ್ಟಿಸಬೇಕು ಎಂದು ನಿರ್ಣಯ ಮಾಡಿದ್ದು ಇವತ್ತು ನೆರವೇರಿದೆ. ಎಲ್ಲರೂ ಕೈ ಜೋಡಿಸಿ ತಮ್ಮ ರಾಜಕೀಯ ವೈಮನಸ್ಸನ್ನ ಬದಿಗಿಟ್ಟು ಕೊಟ್ಟಂತಹ ಸರ್ಕಾರಿ ಆಸ್ಪತ್ರೆಯ ಸೌಲಭ್ಯವನ್ನ ಎಲ್ಲರೂ ಪಡೆದುಕೊಳ್ಳುವಂತೆ ತಿಳಿಸಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ಅವಧಿ ಮುಗಿದ ಮಾತ್ರೆಗಳನ್ನು ಯಾವುದೇ ಕಾರಣಕ್ಕೂ ನೀಡಬಾರದು ಎಂದು ಸೂಚಿಸಿದರು. ಇನ್ನು ಜಿಲ್ಲಾ ವೈದ್ಯಾಧಿಕಾರಿ ಈಶ್ವರ ಗಡದ್ ಮಾತನಾಡಿ, ಬೇರೆ ಜಿಲ್ಲೆ ಹೊಂದಿಸಿ ನೋಡಿದರೆ ಗೋಕಾಕ್ ತಾಲೂಕವೇ ಒಂದು ಜಿಲ್ಲೆಯಷ್ಟು ದೊಡ್ಡದಿದೆ. ಸಾಕಷ್ಟು ಜನರ ಬೇಡಿಕೆಗಳ ಅನುಗುಣವಾಗಿ ಒಳ್ಳೆಯ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪಿಸಿ ಎಲ್ಲರಿಗೂ ಆರೋಗ್ಯ ನೀಡುವಂತೆ ಮಾಡಿದ್ದಾರೆ. ರಾಜ್ಯದಲ್ಲಿಯೇ 600ರವರೆಗೂ ಹೆರಿಗೆ ಆಗುವ ಏಕೈಕ ಸುಸಜ್ಜಿತ ಆಸ್ಪತ್ರೆಯನ್ನ ಮಾಡಿಸಿದ್ದಕ್ಕಾಗಿ ಶಾಸಕ ರಮೇಶ್ ಜಾರಕಿಹೊಳಿ ಅವರಿಗೆ ಅಭಿನಂದನೆ ತಿಳಿಸಿದರು. ಸ್ಥಳೀಯ ಅಂಕಲಗಿ ಮಠದ ಶ್ರೀಗಳು ಮಾತನಾಡಿ, ನಾವೆಲ್ಲ ಹೆಮ್ಮೆ ಪಡುವಂತಹ ಆರೋಗ್ಯ ಕೇಂದ್ರ ಆಗಿದೆ. ಹೆರಿಗೆ ಸಮಯದಲ್ಲಿ ಹಳ್ಳಿಯವರು ನಗರಕ್ಕೆ ಹೋಗುವ ಪರಿಸ್ಥಿತಿ ಇತ್ತು. ಆದರೆ ಈಗ ಯಾರಿಗೂ ತೊಂದರೆ ಆಗಬಾರದು ಎಂದು ಎಲ್ಲ ಸೌಲಭ್ಯಗಳನ್ನು ಸಿಬ್ಬಂದಿಗಳ ಇರುವ ಆಸ್ಪತ್ರೆ ಅಂಕಲಗಿಗೆ ಅನ್ನೋದನ್ನೇ ಹೆಮ್ಮೆ ಎಂದರು. ಎಲ್ಲರೂ ಹೆಮ್ಮೆ ಪಡ್ತಿರ್ತಕ್ಕಂಥದ್ದು ಆರೋಗ್ಯ ಕೇಂದ್ರ ಆಗಿದೆ. ಇದು ಕಾರಣ ಮಾನ್ಯ ಶಾಸಕರು ಹೇಳಿರೋ ರೀತಿ ಒಳಗಡೆ ಹೆರಿಗೆ ಸಂದರ್ಭದಲ್ಲಿ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಸಡನ್ ಆಗಿ ನಾವು ದೊಡ್ಡ ದೊಡ್ಡ ಸಿಟಿಗೆ ಹೋಗ್ತಕ್ಕಂಥ ವ್ಯವಸ್ಥೆಯಲ್ಲಿ ಇದ್ವಿ. ಆದರೆ ಅದೆಲ್ಲ ಇಲ್ಲೆಲ್ಲ ತುಂಬ ಹಳ್ಳಿಗಳು ಬರ್ತಿರೋದ್ರಿಂದ ಅವ್ರಿಗೆ ದೊಡ್ಡ ದೊಡ್ಡ ಸಿಟಿಗೆ ಹೋಗೋದ್ರೊಳಗಡೆ ಹೆಚ್ಚು ಕಡಿಮೆ ಆಗ್ತಿರ್ತಿತ್ತು. ಮಗುಗೂ ಹೊಟ್ಟೆಗಿರೋ ಮಗುಗೂ ತೊಂದರೆ ಆಗ್ತಿತ್ತು, ತಾಯಿಗೂ ತೊಂದರೆ ಆಗ್ತಿತ್ತು. ಹೀಗಾಗಿ ಅದೇನು ಯಾರಿಗೂ ತೊಂದರೆ ಆಗಬಾರ್ದು. ಏನು ದೊಡ್ಡ ದೊಡ್ಡ ಶಹರದೊಳಗೆ ಇರ್ತಕ್ಕಂಥ ಹಾಸ್ಪಿಟ್ಲ್ಗಳೇನದಾವೋ ಆ ಎಲ್ಲ ರೀತಿಯ ಸೌಕರ್ಯ ಮತ್ತು ಸೌಲಭ್ಯಗಳು ಅದೇ ರೀತಿಯ ತಕ್ಕ ಸಿಬ್ಬಂದಿಗಳು ಈ ಭಾಗದೊಳಗಡೆ ಇರಲಿ ಅನ್ನೋ ರೀತಿಯೊಳಗಿನ ಬಹುಶಃ ನಮ್ಮ ಕುಂದರನಾಡಂತೆ ನಾವು ಕರಿತೀವಿ 47-48 ಹಳ್ಳಿಗಳು. ಇಡೀ 48 ಹಳ್ಳಿಗಳಿಗೆ ಒಂದು ದೊಡ್ಡ ಹಾಸ್ಪಿಟ್ಲು ಅಂತಂದ್ರೆ ನಮ್ಮ ಅಂಕಲಿಗೆ ಸಮುದಾಯ ಆರೋಗ್ಯ ಕೇಂದ್ರ ಅಂತಕ್ಕಂಥದ್ದು ನಾವು ಹೃದಯ ತುಂಬ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತದೆ. ನಾ ಗೋಕಾಕ್ ಆಸ್ಪತ್ರೆ ಬಂದು ಗೋಕಾಕ್ ಇವತ್ತು ಸ್ಟ್ರಾಂಗ್ ಮಾಡಿದಕ್ಕೆ ಭಾಳಷ್ಟು ಹಾಸ್ಪಿಟ್ಲ್ ಬಂದಿದೆ ಗೋಕಾಕ್ ಖಾಸಗಿ. ಅದೇ ಲಾಬಿ ನಾನು ಎಲೆಕ್ಷನ್ ವಿರುದ್ಧ ಮಾಡ್ತಾರೆ. ಆ ಲಾಬಿನ ನನಗೆ ಪ್ರತಿ ಎಲೆಕ್ಷನ್ದಾಗ ಡಾಕ್ಟರ್ ಟೀಮ್ ಬಂದು ನಿಮ್ಮ ಸಂಬಂಧಿಕಪ್ಪ, ನಿಮ್ಮ ಸಂಬಂಧಿಕ ಅಂತ ಬರ್ತಿರ್ತಾರೆ. ಅವ್ರು ಯಾಕಂದ್ರೆ ನಾವು ಹಾಸ್ಪಿಟಲ್ ಎಲ್ಲ ಖಾಸಗಿ ಗೌರ್ಮೆಂಟ್ ಹಾಸ್ಪಿಟಲ್ ನಾನು ಭಾಳ ಚೆನ್ನಾಗಿ ನಡೆಸಿದಾಗ ಅವರು ಎಲ್ಲ ದುಡ್ಡು ಬಂದಾಗಿಟ್ಟೆ. ಆ ಟೈಪ್ ವ್ಯವಸ್ಥೆ ಹಂಗೆ ಆಗ್ಬಾರ್ದು. ಹಾಸ್ಪಿಟಲ್ ಕಟ್ಟು ದುಡ್ಡು ಮಾತಲ್ಲ. ಆದ ನಂತರ ಅಲ್ಲಿ ಸಿಬ್ಬಂದಿ, ಅಲ್ಲಿ ಔಷಧ, ಅಲ್ಲಿಂದ ಸ್ವಚ್ಛತೆ ಅದು ಭಾಳ ಮುಖ್ಯ ಇರುತ್ತೆ. ಯಾಕೆ ಹಾಸ್ಪಿಟ್ಲ್ ಅಂದರೆ ಒಮ್ಮೆ ಸ್ವಚ್ಛತೆಗೆ ಹೋಗ್ತಂದು ವಾಸರ ಆಗುತ್ತೆ, ಆ ಕೆಟ್ಟ ಯಾರೂ ಬರೋಂಗಿಲ್ಲ. ದಯವಿಟ್ಟು ಅದಕ್ಕೆ ನಿಮ್ಮ ಈ ಸಿಬ್ಬಂದಿಯವ್ರನ್ನ ಮನವಿ ಮಾಡ್ಕೋತೀನಿ. ನೀವು ಸ್ವಚ್ಛತಾ ಮತ್ತು ವ್ಯವಸ್ಥಿತವನ್ನು ಮಾಡಿ ದಿನನಿತ್ಯ ದಿನ ಸ್ವಚ್ಛತೆ ಕಾರ್ಯ ನೋಡಬೇಕು. ದಯವಿಟ್ಟು ಈ ಭಾಗದ ರಾಜಕೀಯ ಪ್ರಮುಖರಿರ್ಬೋದು, ಈ ಊರಿನ ಪ್ರಮುಖರು ನೀವು ಸ್ವಲ್ಪ ಅಲ್ಲಿ ಕಣ್ಣು ಹಾಸಿ ಇದಕ್ಕೆ ನೀವು ಮಾರ್ಗದರ್ಶನ ಮಾಡಬೇಕು. ನಾವು ಏನು ಹಂಗೆ ಸಮಸ್ಯೆ ಬಂದು ನಾನು ತಿಳಿಸುತ್ತಾರೆ, ನೇರವಾಗಿ ನಾನು ತಿಳಿಸುತ್ತಾರೆ. ಹಾಸ್ಪಿಟ್ಲ್ ಬಗ್ಗೆ ನಾವು ನನ್ನ ದೊಡ್ಡ ಮಗ ಗೌರ್ಮೆಂಟ್ ಹಾಸ್ಪಿಟ್ಲ್ ಹುಟ್ಟ್ಯಾನ, ಅಮ್ಮರಲ್ಲಿ ಹುಟ್ಟ್ಯಾನ, ನಮ್ಮ ಎಲ್ಲ ಮೊಮ್ಮಕ್ಕಳು ಅಲ್ಲಿ ಹುಟ್ಟ್ಯಾವ. ಅಂದ್ರೆ ಯಾಕೆ ಈ ಮಾತು ಹೇಳ್ತಾನಪ್ಪ, ನಾವು ಗಾಡಿ ತೊಗೊಂಡು ಮಕ್ಕಳು ಸಣ್ಣ ಜ್ವರ ಬಂದ್ರೆ ಓಡಿ ಬೆಳಗ್ಗೆ ತೊಗೋಬೇಕು. ದಯವಿಟ್ಟು ಅದನ್ನು ಬಿಡಬೇಕಿನ್ನ ಈ ಸರ್ಕಾರ ಆಸ್ಪತ್ರೆ ನಿಮ್ಮದು. ಇಲ್ಲಿ ಸಿಬ್ಬಂದಿ ಕೊರತೆ ಎಲ್ಲ ಸರಿ ಮಾಡ್ತೀವಿ. ಬಹುಶಃ 3 ಮಂದಿ ಡಾಕ್ಟರ್ ಬರ್ತಾರೆ. ಇಲ್ಲಿ ಒಬ್ಬ ಸ್ತ್ರೀ ತಜ್ಞೆ ಮತ್ತಿನ್ನು ಚಿಕ್ಕ ಮಕ್ಕಳ ಹುಡುಗ ಡಾಕ್ಟ್ರು ಮತ್ತಿನ್ನು ಎಲ್ಲ ಸಿಬ್ಬಂದಿ ಫುಲ್ಲು ಕೊಡ್ತೀವಿ.
ಔಷಧ ಸರ್ಕಾರದ ಔಷಧ ಕೊಡ್ತೀವಿ. ನೀವು ಅದೇ ಡಾಕ್ಟರ್ ಅವರ ಔಷಧ ಇದು ಡೇಟ್ ಬಾರದು ಕೊಡಬೇಡ, ದಯವಿಟ್ಟು ಚೆಕ್ ಮಾಡಿ. ಯಾಕಂದರೆ ಅದೊಂದು ಅವಶ್ಯಕತೆ ಇದೆ. ಯಾಕಂದರೆ ಸಪ್ಲೈ ದಯವಿಟ್ಟು ನೋಡ್ಬೇಕು, ಎಲ್ಲ ನೋಡ್ಬೇಕು ನೀವು. ಯಾಕಂದ್ರೆ ನಮ್ಗೆ ಬೇರೆ ಕಡೆ ಹೋಗ್ಬೇಕು, ನಮ್ಗೆ ಗೋಕಾಕ ಹಾಸ್ಪಿಟ್ಲ್ ಆಯಿತು ನಮ್ಮ ನಾನು ಹತ್ತಿಲ್ಲ ಹಂಗೆ ಆಗಬಾರ್ದು. ಯಾಕಂದ್ರೆ ಅದೊಂದು ಭಾಳ ಬೆಂಗಳೂರು ಸುತ್ತಮುತ್ತಲು ಭಾಳ ಕಷ್ಟ ಇದೆ. ಮತ್ತು ಬೇಕತ್ತಲೆ ನರ್ಸ್ಗಳು ನೀವೆಲ್ಲ ಕೈ ಜೋಡಿಸಿ ಈ ಕೊಟ್ಟಂಥ ಯೋಜನೆ ನೀವು ಸಾರ್ವಜನಿಕರಾಗ ಕೈ ಜೋಡಿಸಿ ಏನು ತಪ್ಪಾಗೈತೆ ಇಮಿಡಿಯೇಟ್ ಶುದ್ಧ ಮಾಡೋದು ಸರಿ ಆಗ್ತದೆ. ಬಿಟ್ಕೋದಾಗ ಕೆಟ್ಕೋದಾಕೈತೆ. ನಿಮ್ಮ ರಾಜಕೀಯವಾಗಿ ನೀವೇನೋ ವೈಮನಸ್ಸಿದ್ರೆ ಬಿಟ್ಟು ಈ ಸಂಸ್ಥೆಯಲ್ಲಿ ರಾಜಕೀಯ ಮಾಡಬೇಡಿ. ನೀವೆಲ್ಲರೂ ಯಾರೇ ಇರಲಿ ಎಲ್ಲ ಕೂಡಿ ಈ ಸಂಸ್ಥೆ ನಡೆಸಬೇಕು. ಈ ಒಂದು ಐತಿಹಾಸಿಕವಂತ ಸಮಾರಂಭ ಬಂದು ಮಾತಾಡೋಕ್ಕೆ ನನಗೆ ಭಾಳ ಸಂತೋಷ ಆಗಿದೆ. ಜಿಲ್ಲೆ ಕಂಪೇರ್ ಮಾಡಿದರೆ ಇಡೀ ತಾಲೂಕೆ ಒಂದು ಜಿಲ್ಲೆ ಅಷ್ಟು ದೊಡ್ಡದಿದೆ. 8.5 ಲಕ್ಷ ಪಾಪ್ಯುಲೇಷನ್ ಇದೆ. ಕೊಡಗು, ಚಾಮರಾಜನಗರ ಎಲ್ಲ ಅವರೆಲ್ಲ 7.5 ಲಕ್ಷಕ್ಕೆ ಒಂದು ಜಿಲ್ಲೆ ಇದ್ದರೆ ನಮ್ಮ ತಾಲೂಕೇ 8.5 ಲಕ್ಷ. ಸಾಕಷ್ಟು ಜನರ ಒಂದು ಬೇಡಿಕೆಗೆ ಅನುಗುಣವಾಗಿ ನಮ್ಮ ಜಿಲ್ಲೆ, ನಮ್ಮ ತಾಲೂಕಿನಲ್ಲಿ ಒಳ್ಳೊಳ್ಳೆ ಕೇಂದ್ರಗಳನ್ನು ಸ್ಥಾಪಿಸಿ ನಮ್ಮ ಒಂದು ತಾಲೂಕಿಗೆ ಆರೋಗ್ಯ ಕೇಂದ್ರಗಳಲ್ಲಿ ಸೌಲಭ್ಯಗಳನ್ನು ನೀಡುವಲ್ಲಿ ಮುಂಚೂಣಿಯಲ್ಲಿ ನಮ್ಮ ಸಾಹುಕಾರರು, ನಮ್ಮ ನೆಚ್ಚಿನ ಸಾಹುಕಾರರು ಇರ್ತಾಯಿದ್ರು. ನಾನು ಕೂಡ ಇದೇ ಅಕ್ಕಂಗರಡದಲ್ಲಿ ಅವರ ಒಂದು ಆಶ್ರಯದಲ್ಲಿ ಸುಮಾರು 6 ವರ್ಷಗಳವರೆಗೆ ಕೆಲಸ ನಿರ್ವಹಿಸಿ ಒಂದು ಅಕ್ಕಂಗರಡದಲ್ಲಿ ಸೇವೆ. ಈ ಸಂದರ್ಭದಲ್ಲಿ ಜಿಲ್ಲಾ ಅಪರ ವೈದ್ಯಾಧಿಕಾರಿ ಡಾಕ್ಟರ್ ಗಡೇದ್, ಗೋಕಾಕ ತಾಲೂಕಾ ವೈದ್ಯಾಧಿಕಾರಿ ಡಾಕ್ಟರ್ ಮುತ್ತಪ್ಪ ಕೊಪ್ಪದ, ಡಾಕ್ಟರ್ ಆಂಟನಿ, ಶಾಸಕರ ಆಪ್ತ ಸಹಾಯಕ ಭೀಮಗೌಡರು ಬಿ ಪಾಟೀಲ್, ಅಂಕಲಗಿ PSI ಯಮನಪ್ಪ ಮಾಂಗ್ ಸೇರಿದಂತೆ ಅಂಕಲಗಿಯ ಹಿರಿಯರು, ಗ್ರಾಮಸ್ಥರು ಮತ್ತು ಆರೋಗ್ಯ ಕೇಂದ್ರದ ಸರ್ವ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮನೋಹರ್ ಮೇಗೇರಿ, ಭಾರತ ವೈಭವ ನ್ಯೂಸ್, ಗೋಕಾಕ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.